ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಶೂಟ್ ಮಾಡ್ತಾ ಇದ್ದೆ. ತುಂಬಾ ಕಷ್ಟ ಇರುವಂಥ ರೀಲ್ಸ್ ಹೇಳಬೇಕು ಅಂತ ಅಂದರೆ ನಾಟ್ ಮೇಕಪ್ ವೈಸ್, ಔಟ್ಫಿಟ್ ವೈಸ್ ತುಂಬ ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ವೈ ನಾಟ್ BTS ಮಾಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಹೇಗೆಲ್ಲ ಇರುತ್ತೆ ಈ ವಿಡಿಯೋ BTS ಅಂದರೆ ಬಿಹೈಂಡ್ ದ ಸೀನ್ಸ್. ನೀವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತೀರಾ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಯಾವ ಸಾಂಗ್ಗೆ ನಾನು ರೀಲ್ಸ್ನ ಮಾಡ್ತಾ ಇದ್ದೀನಿ ಅಂತ ಅಂದರೆ ಜಿಲ್ಕಾ ಜಿಲ್ಕಾ ಸಾಂಗ್ಗೆ. ಸೊ ಮೊದಲನೇದಾಗಿ ಆ ಕಣ್ಣಲ್ಲಿ ತುಂಬ ಕಾಜಲ್ ಆ ಲೈನ್ಸ್ ಇದೆಯಲ್ಲ, ಫಸ್ಟ್ ಅದಕ್ಕೆ ಸೊ ಯೆಲ್ಲೋ ಕಲರ್ ಕುರ್ತಾನ ವೇರ್ ಮಾಡಿದ್ದೀನಿ. ಈ ಥರ ಕಾಣಿಸ್ತಿದೆ. ಬ್ಯಾಕ್ಗ್ರೌಂಡ್ಗೆ ಇದು ಕಾಂಪ್ಲಿಮೆಂಟ್ ಮಾಡುತ್ತೆ ಅಂತ ಹೀಗೆ ಒಂದು ಚೇರ್ ಹಾಕೊಂಡು ಕೂತಿದ್ದೀನಿ. ಮೇಕಪ್ ಬಾಕ್ಸ್ ಕೆಳಗಡೆ ಇದೆ. ಸೊ ತುಂಬ ಸಟಲ್ಡ್ ಆಗಿ ಇರ್ತೀನಿ ಈ ರೀಲಲ್ಲಿ, ಅಂದರೆ ಈ ಲೈನ್ಸ್ಗೆ ಮೇಕಪ್. ಲಾಸ್ಟ್ಗೆ ಗ್ರ್ಯಾಂಡಾಗಿ ಮೇಕಪ್ ಮಾಡೋಣ ಅಂದ್ಬಿಟ್ಟು ಸೊ ಮೊದಲನೇದಾಗಿ ಕಾಜಲ್ ಬೇಕೇ ಬೇಕು ಮೇಯ್ನಾಗಿ ಆ ಲೈನ್ಸ್ಗೆ. ಸೊ ನನ್ನ ಕಣ್ಣು ಪ್ರಾಬ್ಲಮ್ ಆಗುತ್ತೆ, ಅದೇ ಒಂದು ಪ್ರಾಬ್ಲಮ್, ಬಟ್ ದಟ್ಸ್ ಫೈನ್, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಐಬ್ರೋಸ್ ಐಲೈನರ್ ನೋಡ್ತೀನಿ ಆದರೆ ಅಪ್ಲೈ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಇಲ್ಲ. ಕಾಜಲ್ ಮತ್ತು ಲಿಪ್ಸ್ಟಿಕ್ ಒಂಚೂರು ಹೈಲೈಟರ್ನ ಅಪ್ಲೈ ಮಾಡ್ಕೊಳ್ತೀನಿ. ಪ್ಲಮ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ. ಥರ ಟ್ರಾನ್ಸಿಷನ್ ರೀಲ್ ಮಾಡಬೇಕಾದ್ರೆ ಎಲ್ಲ ನಾನು ಹೆಡ್ ವಾಶೇ ಮಾಡ್ಕೊಂಡಿರಲ್ಲ, ಹೇರ್ ಸ್ಟೈಲ್ಸ್ ನೀಟಾಗಿ ಕೂರೋದೇ ಇಲ್ಲ, ಅದು ಒಂಥರ ಟೆನ್ಷನ್. ಸೊ ಇದು ಒಂದು ಸ್ವಲ್ಪ ಸೆಟ್ ಆಗಬೇಕು ಸ್ಕಿನ್ಗೆ ಪ್ರಾಪರಾಗಿ. ಮಾಯಶ್ಚರೈಸರ್, ಮೇಕಪ್ ಅಂಡರ್ ಎಲ್ಲ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ನನಗೆ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ರಿವ್ಯೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡಿ, ಟ್ರೈ ಮಾಡಿ. ಈ ಕ್ರೀಮ್ ತುಂಬಾ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಮಾಯಶ್ಚರೈಸರ್ಸ್ ನನ್ನ ಹತ್ರ ಇರೋದ್ರಲ್ಲಿ ಅಂದರೆ ಪಾಂಡ್ಸ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಸೆಟ್ ಆಗಿದೆ ನನಗೆ ಇದು, ಅದಕ್ಕೋಸ್ಕರ. ಹೌದು, ಎಷ್ಟು ಕ್ವಿಕ್ಕಾಗಿ ಸ್ಕಿನ್ಗೆ ಹಾಗೆ ಬ್ಲೆಂಡ್ ಆಗಿಬಿಡುತ್ತೆ ಅಂತ. ಏನು ವೈಟ್ ಕಾಸ್ಟ್ ಆ ಥರ ಎಲ್ಲ ಏನೂ ಇರೋದಿಲ್ಲ, ತುಂಬ ಚೆನ್ನಾಗಿ ಸ್ಕಿನ್ಗೆ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ. ಒಂದು ಒಳ್ಳೆ ಸಾಫ್ಟ್ ಸ್ಕಿನ್ನ ಕೊಡೋದ್ರಲ್ಲಿ ಇದು ಎತ್ತಿದ ಕೈ ಅಂತ ಹೇಳ್ಬೋದು, ಬೆಸ್ಟ್ ಅಂತ ಹೇಳ್ಬೋದು. ಅಂಡರ್ ಐಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು, ನಾನೀಗ ಫೌಂಡೇಶನ್ ಎಲ್ಲ ಏನೂ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಜಸ್ಟ್ ಮಾಯಶ್ಚರೈಸರ್ ಆದಮೇಲೆ ಲೈಟಾಗಿ ಲ್ಯಾಕ್ಮಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀನಿ, ಒಂದು ಸ್ವಲ್ಪ ಅಷ್ಟೇ. ಅಂಡರ್ ಐಸ್ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಲ್ಯಾಕ್ಮಿ ಪೌಡರ್ನ ಅಪ್ಲೈ ಮಾಡ್ತೀನಿ. ಲೂಸ್ ಪೌಡರ್ ಅಪ್ಲೈ ಮಾಡಿದ್ರೆ ಅದು ಒಂಥರ ಕೇಕಿ ಥರ ಅನಿಸುತ್ತೆ. ಒಂಚೂರು ಅದಕ್ಕೆ ಲೈಟಾಗಿ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡಿದ್ರೆ ಸ್ಕಿನ್ ಒಂದು ಸ್ವಲ್ಪ ಫೇರಾಗಿ ಕಾಣುತ್ತೆ. ಅದಕ್ಕೋಸ್ಕರ ಲೈಟಾಗಿ ಕಾಂಪ್ಯಾಕ್ಟ್ನ ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹೇಗೆಲ್ಲ ರೀಲ್ಸ್ ಮಾಡಬೇಕು, ಯಾವ್ಯಾವ ಡ್ರೆಸ್ ಹಾಕೋಬೇಕು ಅಂತ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ನೀಟಾಗಿ. ಸೊ ನೋ ಪ್ರಾಬ್ಲಮ್, ಅದನ್ನು ನೋಡ್ಕೊಂಡು ನಾನು ಮಾಡ್ಕೋಬೋದು. ಸೊ ಮೊದಲನೇದಾಗಿ ಕಾಜಲ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಈ ಥರ ಒಂದು ಕಾಜಲ್ ಇದೆ, ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಕಣ್ಣು ಒಂದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಆ್ಯಕ್ಚುಲಿ ಕಾಜಲ್ ಅಪ್ಲೈ ಮಾಡ್ಕೊಂಡಾಗ. ನಂಗೆ ಆಗಲೇ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ನನಗೆ ಅದು ಹೇಗೆ ಅಪ್ಲೈ ಮಾಡ್ಕೋಬೇಕಂತನೂ ಗೊತ್ತಾಗಲ್ಲ, ಅದೇ ಮೇನ್ ಪ್ರಾಬ್ಲಮ್. ಕಡೆ ಕೂಡ ಅಪ್ಲೈ ಮಾಡ್ಕೋಬೇಕು ಒಂದು ಸ್ವಲ್ಪ. ಸೊ ಹೀಗೆ ಅಪ್ಲೈ ಮಾಡ್ಕೊಳ್ತೀನಿ. ಎಷ್ಟೋ ನಂಗೆ ಬಂದಷ್ಟು ಒಂಚೂರು ಹಾಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ, ಸಾಕನ್ಸುತ್ತೆ. ಮತ್ತು ನನಗೆ ರೀಲ್ಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗಬಾರ್ದು. ನಾವು ಈಗ ಐಬ್ರೋಸ್ನ ಫಿಲ್ ಮಾಡ್ಕೊತೀನಿ. ನಾನು ಐ ಶ್ಯಾಡೋ ಪ್ಯಾಲೆಟಿಂದ ಮಾಡ್ಕೊಳ್ತೀನಿ, ನಂಗೆ ಅದೇ ಕಂಫರ್ಟಬಲ್ ಅನಿಸ್ಬಿಟ್ಟಿದೆ ಇವಾಗ. ಹೇಗೇಗೋ ಮಾಡ್ಕೊಳಕ್ಕೆ ಹೋದರೆ ಅದು ಚೆನ್ನಾಗಿ ಬರೋಲ್ಲ ಮತ್ತು ಲುಕ್ಕೆಲ್ಲ ಹಾಳಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಶೇಡ್ನ ತೊಗೊಂಡು ನಾನು ನೀಟಾಗಿ ಫಿಲ್ ಮಾಡ್ಕೊಳ್ತೀನಿ ಔಟರ್ ಕಾರ್ನರ್ಸ್ನ. ಸೊ ಇದೆಲ್ಲ ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ, ಹೇಗೆ ಆ್ಯಕ್ಚುಲಿ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಐಬ್ರೋಸ್ನ ಫಿಲ್ ಮಾಡ್ಕೋಬೋದು ಅಂತ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಐಬ್ರೋಸ್ ಒಂಚೂರು ಲೈಟಾಗಿ ಪಿಂಕ್ ಅಥವಾ ರೆಡ್ ಶೇಡ್ ಆಫ್ ಬ್ಲಷ್ನ ಅಪ್ಲೈ ಮಾಡ್ಕೊಳ್ಳಿ. ಚೂರು ಪಿಂಕ್ ಮತ್ತು ಒಂಚೂರು ರೆಡ್ನ ತೊಗೊಂಡು ಈ ಥರ ಕಾಣುತ್ತೆ, ಒಂಚೂರು ಬ್ಲಷ್ ಆಗಿ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಹೀಗೆ ಕಾಣಿಸ್ತಿದೆ. ನೆಕ್ಸ್ಟ್ ಹೈಲೈಟರ್, ಇದನ್ನು ಕೂಡ ಐ ಶ್ಯಾಡೋ ಪ್ಯಾಲೆಟಲ್ಲೇ ಇದೆ ನನಗೆ. ಸೊ ಅದನ್ನೇ ಅಪ್ಲೈ ಮಾಡ್ಕೊಳ್ತೀನಿ. ಜಸ್ಟ್ ಹೀಗೆ ರಬ್ ಮಾಡಿಕೊಂಡು ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಷ್ಟೇ. ಡನ್ ವಿತ್ ದ ಹೈಲೈಟರ್ ಪಾರ್ಟ್. ನೋಡ್ತಾ ಇರ್ಬೋದು ಚೀಕ್ ಬೋನ್ಸ್ ಎಲ್ಲ ಎಷ್ಟು ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಂಗೆ ಹೈಲೈಟರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂಚೂರು ಐಬ್ರೋಸ್ ಹತ್ರ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ, ಒಂಚೂರು ನೋಸ್ ಮೇಲೆ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಡಾರ್ಕರ್ ಶೇಡ್ಗೆ ನಾನು ಹೋಗ್ತಾ ಇದ್ದೀನಿ ಲಿಪ್ಸ್ಟಿಕ್ಗೆ, ಬಿಕಾಸ್ ಇದಕ್ಕೆ ಕಾಂಪ್ಲಿಮೆಂಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರಬೇಕು. ಇಯರಿಂಗ್ಸ್ ಕೂಡ ಹಾಕೋಬೇಕು. ಎಲ್ಲದಕ್ಕಿಂತ ಮುಂಚೆ ಐ ಆಮ್ ಗೋನಾ ಯೂಸ್ ದ ಮಸ್ಕಾರ, ಬಿಕಾಸ್ ಐ ಪಾರ್ಟ್ ಮೇನ್ ಆಗಿರೋದ್ರಿಂದ. ಸೊ ಇದೆಲ್ಲ ತುಂಬ ಇಂಪಾರ್ಟೆನ್ಸ್ ಪ್ಲೇ ಮಾಡುತ್ತೆ. ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಓವರ್ ಅನಿಸುತ್ತೆ ಅಂತ ನಾನು ಅದಕ್ಕೆಲ್ಲ ಏನೂ ಹೋಗಿಲ್ಲ. ಜಸ್ಟ್ ಸಿಂಪಲಾಗಿ ಇಟ್ಟಿದ್ದೀನಿ ಮೇಕಪ್ನ. ನಾನು ಆಗಲೇ ಹೇಳಿದ್ದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಮೇಕಪ್ ಅಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಐಲ್ಯಾಶಸ್ಗೆ ಕೂಡ ಮಸ್ಕಾರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಐಲ್ಯಾಶಸ್ ಇದೆ, ಬಟ್ ಅದರ ಗ್ಲೂ ನನ್ನ ಹತ್ರ ಇಲ್ಲ. ಸೊ ಅದಕ್ಕೋಸ್ಕರ ಅದೆಲ್ಲ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ. ಸ್ಟಿಕ್ಕರ್ ನನ್ನ ಹತ್ರ ಪ್ರಾಪರ್ ಆಗಿರುವಂಥದ್ದಿಲ್ಲ.
ಸೊ ಅದಿದ್ದರೆ ಚೆನ್ನಾಗಿರ್ತಿತ್ತು ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೆಲ್ಲ. ಈ ಥರ ಒಂದು ಪಿನ್ ತೊಗೊಂಡು ಇಟ್ಕೊಳ್ತೀನಿ ಸೊ ದಟ್ ಪ್ರಾಪರ್ ಶೇಪಲ್ಲಿ ಬರುತ್ತೆ ಅಂದ್ಬಿಟ್ಟು. ಇದನ್ನೆಲ್ಲ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದೆಲ್ಲ ಸಿಂಪಲ್ ಬ್ಯೂಟಿ ಹ್ಯಾಕ್ಸ್, ಫಾಲೋ ಮಾಡ್ಬೋದು ಯಾರು ಬೇಕಾದ್ರೂ. ಟ್ರಸ್ಟ್ ಮೀ, ಫಸ್ಟ್ ಟೈಮ್ ನಾನು ಲಿಕ್ವಿಡ್ ಐಲೈನರ್ ಅಪ್ಲೈ ಮಾಡ್ಕೊಂಡಿರೋದು. ಸೊ ನೋಡ್ತಾ ಇರ್ಬೋದು ಹೀಗೆ ಕಾಣಿಸ್ತಾ ಇದೆ. ನಾನು ಸುಮ್ಮನೆ ಈ ಬೊಟ್ಟಿಟ್ಕೊಂಡು ಬರೋಣ ಅಂತ ಮಿರರ್ ಹತ್ರ ಹೋಗಿದ್ದೆ. ಹಾಗೆ ಸುಮ್ಮನೆ ಐಲೈನರ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಇದು ಡ್ರೈ ಆಗಿಲ್ಲ, ನನಗೆ ಅದೇ ಭಯ. ಸೊ ಇವಾಗ ವಾಲೆ ಕೂಡ ಹಾಕೊಳ್ತಾ ಇದ್ದೀನಿ. ಈ ವಾಲೆ ಹೇರ್ ಸ್ಟೈಲ್ ಹೀಗೆ ಇರಲಿ, ನಾನೇನು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಆಮೇಲೆ ಲಾಸ್ಟಲ್ಲಿ ಗ್ರ್ಯಾಂಡ್ ಲುಕ್ ಬಂದಾಗ ಚೆನ್ನಾಗಿ ಕಾಣುತ್ತೆ. ಈಗಲೇ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಬಿಟ್ರೆ ಅದೊಂಥರ ಟ್ರಾನ್ಸಿಷನ್ ಅನಿಸಲ್ಲ. ಸೊ ನೆಕ್ಸ್ಟ್ ಔಟ್ಫಿಟ್ ಹಾಕೋ ಅಷ್ಟೊತ್ತಿಗೆ ಈ ಐಲೈನರ್ ಆರಿದ್ರೆ ಸಾಕಾಗಿದೆ ನನಗೆ. ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಈ ಡ್ರೆಸ್ಗೆ ಇದೇ ಚೆನ್ನಾಗಿ ಕಾಣಿಸುತ್ತೆ ಲಿಪ್ಸ್ಟಿಕ್, ಸೊ ಅದಕ್ಕೋಸ್ಕರ ಹೀಗೆ ಕಾಣಿಸ್ತಿದ್ದೀನಿ ಕಂಪ್ಲೀಟ್ ಆಗಿ. ಹೋಗಿ ಫಸ್ಟ್ ಪಾರ್ಟ್ ಆಫ್ ದ ರೀಲ್ಸ್ನ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಹೇಗೆ ನೆಕ್ಸ್ಟ್ ಲುಕ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಬಂತು. ಹೆಂಗಾದರೂ ಇರಲಿ ಅಂತ 2 ವಿಡಿಯೋನ ತೆಗೆದಿಟ್ಕೊಂಡಿದ್ದೀನಿ. ಬಿಕಾಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಹೇಳೋಕ್ಕಾಗಲ್ಲ, ಇಷ್ಟು ಎಫರ್ಟ್ಸ್ ಹಾಕಿ ಮತ್ತೆ ಡಮ್ ಅನ್ಬಾರ್ದಂತ, ಅದಕ್ಕೋಸ್ಕರ. ಸೊ 2 ವಿಡಿಯೋನ ತೊಗೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಯಾವ ಡ್ರೆಸ್ ಹಾಕೊಬೇಕು, ಏನು ಮಾಡಬೇಕು, ಐ ಹ್ಯಾವ್ ರಿಟರ್ನ್ ಎವ್ರಿ ಔಟ್ಫಿಟ್. ಇದು ಹಾಕ್ಕೊಂಡಿದ್ದೀನಿ, ಇದೆಲ್ಲ ನೀವು ನೋಡಿರ್ತೀರ. ಸೊ ವೇಲ್ನ ಹೀಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನಿಸ್ತಿದೆ ನನಗೆ. ಸೊ ಹೀಗೆ ಹಾಕ್ಕೊಳ್ಳೋಣ ಅಂತ ಜಸ್ಟ್ ಇಲ್ಲೊಂದು ಕ್ಲಿಪ್ ಹಾಕಿ ಅದ್ರ ಮೇಲೆ ಹೀಗೆ ಬಿಟ್ಟಿದ್ದೀನಿ. ಇಲ್ಲಿ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಗೈಸ್ ಇಗ್ನೋರ್ ದ ಮೆಸ್. ಸೊ ಆ್ಯಕ್ಚುಲಿ 2 ಡ್ರೆಸ್ಸಲ್ಲಿ ಶೂಟ್ ಮಾಡಿದ್ದಾಯಿತು. ಒಂದು ವೈಟ್ ಡ್ರೆಸ್, ಇನ್ನೊಂದು ಇದು ನನ್ನ 3rd ಸ್ಟ್ಯಾಂಡರ್ಡ್ ಬರ್ತಡೇ ಡ್ರೆಸ್. ನನಗೆ ಪ್ರಾಪರಾಗಿ ಆಗುತ್ತೆ ಇವಾಗ. ಸೊ ಇದನ್ನು ನಾನು ಕಟ್ ಮಾಡಿಸಿ ಫ್ರಾಕ್ ಥರ ಮಾಡಿಸ್ಕೊಂಡಿದ್ದೀನಿ. ಯಾವಾಗಾದರೂ ತೋರಿಸ್ತೀನಿ ಯಾವುದಾದ್ರೂ ವ್ಲಾಗಲ್ಲಿ. ಸೊ ಲಾಸ್ಟ್ ಪಾರ್ಟ್, ಇದಕ್ಕೆ ನಾನು ವಿತ್ ಸ್ಟಿಕ್ಕರ್ಸ್ ಎಲ್ಲ ಹುಡುಕಿ ಇಟ್ಕೊಂಡಿದ್ದೀನಿ. ಲೆಟ್ ಮಿ ಶೋ ಯು. ಸೊ ಇದಕ್ಕಂತಾನೆ ನಾನು ಒಂದು ಟೀ ಶರ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೈತಲೆ ಥರ ಎಲ್ಲ, ಅಂದರೆ ಮೂಗ್ ಬಟ್ ಥರ ಎಲ್ಲ ಇಟ್ಕೊಳ್ಳೋಣ ಗ್ಲೂ ಹಂಚ್ಬಿಟ್ಟು ಅಂತ. ಸೊ ತೋರಿಸ್ತೀನಿ 1 ನಿಮಿಷ. ಸೊ ಒಂದು ಸಣ್ಣ ಚಂದ್ರನ್ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ತುಂಬ ದಿನದಿಂದ ಪ್ರಿಪ್ರೇಷನ್ ನಡೆಸ್ತಾ ಇರೋವಂಥದ್ದು. ಸೊ ಕಾಣಿಸ್ತಿದೆಯಾ ಈ ಥರ ಒಂದು. ಮತ್ತು ನೋಡೋಣ ಅಂದ್ಬಿಟ್ಟು ಇದು ಒಂದು ಇಟ್ಕೊಂಡಿದ್ದೀನಿ. ಸೊ ಇದೊಂದು ನಂಗೆ ಟೀ ಶರ್ಟಲ್ಲಿ ಸಿಕ್ಕಿರೋ ಅಂಥದ್ದು. ಸೊ ಹಾಗೆ ಮೂಗ್ ಬಟ್ಗೂ ಒಂದು ಮಾಡಿ ಇಟ್ಕೊಂಡಿದ್ದೀನಿ ವಿ ಶೇಪಲ್ಲಿ. ಬಟ್ ಡೋಂಟ್ ನೋ ನಾನು ಅದನ್ನು ಯೂಸ್ ಮಾಡ್ತೀನಾ ಇಲ್ವಾ ಅಂದ್ಬಿಟ್ಟು. ಸೊ ಹೀಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಕಾಣುತ್ತೆ ಇದೆಲ್ಲ ಅಂದ್ಬಿಟ್ಟು. ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಇದು ನಾನೇ ಸ್ಯಾರಿಯಲ್ಲಿ ಹೊಲ್ಸ್ಕೊಂಡಿದ್ದು. ಇಲ್ಲೊಂಚೂರು ಟೈಟ್ ಇದೆ, ಬಟ್ ಎವ್ರಿಥಿಂಗ್ ಇಸ್ ಫೈನ್. ಈ ಕಡೆ ಏನು ಅಷ್ಟು ಟೈಟ್ ಇಲ್ಲ. ಈ ಥರ ಭಾಗ ತೆಗೆದಿದ್ದೀನಿ ಹೇರ್ಸ್ನ, ನೋಡೋಣ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಇಯರಿಂಗ್ಸ್ ಇದನ್ನು ವೇರ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಈ ಡ್ರೆಸ್ಗೆ ಅಂತ. ನನ್ನ ಹತ್ರ ಅದು ಗ್ರೀನ್ ಆ ಥರ ಇಯರಿಂಗ್ಸ್ ಇಲ್ಲ. ಸೊ ಇದನ್ನೇ ಮ್ಯಾಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಕ್ಕರ್ ಆ್ಯಂಡ್ ಮೂಗುತಿ ಟ್ರೈ ಮಾಡ್ತೀನಿ ಇಡೋದಕ್ಕೆ, ಆದರೆ ಮಾಡ್ತೀನಿ, ಇಲ್ಲ ಹಾಗೆ ಮಾಡ್ಕೊಳ್ತೀನಿ. ಒಂಚೂರು ಟಚಪ್ ಮಾಡ್ಕೋಬೇಕು. ಈ ಥರ ಮ್ಯಾನೇಜ್ ಮಾಡಿದ್ದೀನಿ ಇಟ್ಕೊಳ್ಳೋಕ್ಕೆ. ಐ ಡೋಂಟ್ ನೋ ಹೇಗೆ ಕಾಣಿಸ್ತಿದೆ ಇದು ಅಂದ್ಬಿಟ್ಟು. ಸೊ ಹೀಗಿದೆ. ಒಂಚೂರು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ, ಒಂದು ಸ್ವಲ್ಪ ಡಾರ್ಕ್ ಆಗಿ. ಸೊ ಫೈನಲ್ ಲುಕ್ ಹೀಗೆ ಕಾಣುತ್ತೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಫೈನಲಿ ಕಂಪ್ಲೀಟ್ ಆಯಿತು. ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ID ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನೋಡ್ತಾ ಇರ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಆ ರೀಲ್ನ ನೋಡ್ಬೋದು. ಹೋಪ್ ನಿಮಗೆ ಈ ಒಂದು BTS ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಮೆಸ್ ಇದೆ ಅಂತ. ಇವಾಗ ಇದಿಷ್ಟನ್ನು ನಾನು ಕ್ಲೀನ್ ಮಾಡಬೇಕು. ಆಮೇಲೆ ಈಗ ಇನ್ನೂ ನನಗೆ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಇದಾಗಿತ್ತು BTS ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ, ಈ ರೀಲ್ನ ನೋಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ನಿಮ್ಮ ಮುಂದೆ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಈ ಎಫರ್ಟ್ಸ್ಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.